ಬ್ರಹ್ಮ ಸಂಭತಃ ನೀವು ನಿಮ್ಮ ಪಿತನ ಮನಸ್ಸನ್ನು ಅರಿಯಲಾಗುತ್ತಿಲ್ಲ. ನಿಮ್ಮಿಬ್ಬರಿಗೂ, ನಿಮಗೆ ಹಾಗೂ ವಿಷ್ಣುವಿಗೆ ಮಹೇಶನಿಗಿಂತ ಅಧಿಕ ಧನ ಪ್ರಾಪ್ತಿಯಾಗಿದೆ. ಹೌದು, ನಿಮಗೆ ಚಿನ್ನವನ್ನು ಬೆಳೆಯುವ ಮಣ್ಣು ಸಿಕ್ಕಿದೆ, ಹೊಲ ಗದ್ದೆ ಸಿಕ್ಕಿದೆ. ಧನವೇನು? ಇಂದಲ್ಲ ನಾಳೆ ಅದು ವ್ಯಯವಾಗುತ್ತದೆ. ಆದರೆ ನೀವು ಭೂಮಿಯನ್ನು ಉತ್ತು ಬಿತ್ತಿದರೆ, ಬೆವರಿಳಿಸಿ ನೀವು ಪರಿಶ್ರಮ ಪಟ್ಟರೆ ನಿಮಗದು ಶಾಶ್ವತವಾಗಿ ಚಿನ್ನ ನೀಡುತ್ತದೆ. ಸತ್ಯವಚನ. ವಿಷ್ಣು, ನಿಮಗೆ ಸಗಣಿ ಸಿಕ್ಕಿದೆ, ಅರ್ಥಾತ್ ನಿಮ್ಮ ತಂದೆ ನಿಮಗೆ ಗೋಮಾತೆಯ ಪಾಲನೆ ಜವಾಬ್ದಾರಿ ವಹಿಸಿದ್ದಾರೆ. ಒಂದು ಮಾತಿದೆ, ಯಾವ ಮನೆಯಲ್ಲಿ ಗೋಮಾತೆ ಇರುವಳೋ ಆ ಮನೆಯಲ್ಲಿ ಶಾಶ್ವತವಾಗಿ ಸುಖ, ಸಮೃದ್ಧಿ ಹಾಗೂ ಆರೋಗ್ಯವಿರುತ್ತದೆ. ಗೋಮಾತೆಯಲ್ಲಿ ದೇವಾನುದೇವತೆಗಳು ವಾಸ ಮಾಡುತ್ತಾರೆ. ನೀವು ಆ ಗೋಮಾತೆಯನ್ನು ಚೆನ್ನಾಗಿ ಪೋಷಿಸಿದರೆ ಆ ಗೋಮಾತೆಯು ನಿಮಗೆ ಹಾಲು ಹಾಗೂ ಬೆಣ್ಣೆಯ ರೂಪದಲ್ಲಿ ಆಜೀವ ಪುರಸ್ಕಾರ ನೀಡುತ್ತಾಳೆ. ನಿಮ್ಮ ಕಿರಿಯ ಸೋದರ ಮಹೇಶನಿಗೆ ಅತಿದೊಡ್ಡ ಸಂಪತ್ತೇನಲ್ಲ, ಆದರೆ ಸಂಪತ್ತಿನ ರೂಪದಲ್ಲಿ ಅತಿದೊಡ್ಡ ಪರೀಕ್ಷೆ ಎದುರಾಗಿದೆ. ಕಾರಣ ಲಕ್ಷ್ಮಿ ಚಂಚಲಳು, ಇಂದಿದ್ದರೆ ನಾಳೆ ಇಲ್ಲ. ಅದನ್ನು ಸರಿಯಾಗಿ ಹೇಗೆ ಉಪಯೋಗಿಸಬೇಕು ಇದು ನಿರ್ಧಾರವಾಗುವುದು ಮಹೇಶನ ಬುದ್ಧಿವಂತಿಕೆಯ ಮೇಲೆ. ಹಾಗೂ ಅದೇ ಬುದ್ಧಿವಂತಿಕೆ ನಿರ್ಧರಿಸುತ್ತದೆ ಮಹೇಶನ ಭವಿಷ್ಯ ಎಷ್ಟು ಉಜ್ವಲ ಮತ್ತೆಷ್ಟು ಸಫಲವೆಂದು. ಎಂಥ ಮಾತು ಮಹಾರಾಜ! ಅದ್ಭುತ ಮಹಾರಾಜ! ಸತ್ಯವಚನ ಮಹಾರಾಜ! ವಾ ಮಹಾರಾಜ ವಾ. ಜೀವನ ನಿರ್ವಹಣೆ ಮಾಡಲು ನಾವೆಲ್ಲ ಒಂದಲ್ಲ ಒಂದು ಕೆಲಸ ಮಾಡ್ತೇವೆ ಹಾಗೂ ಸಂಪತ್ತನ್ನು ಮಾಡಿಕೊಳ್ತೇವೆ. ಆದರೆ ಸಂಪತ್ತಿನ ವ್ಯಾವಹಾರಿಕ ಅರ್ಥ ತಾವಿಂದು ಈ ಮೂವರು ಸಹೋದರ ಮಾಧ್ಯಮದ ಮೂಲಕ ಎಷ್ಟು ಸರಳ ಹಾಗೂ ಸುಂದರವಾಗಿ ನಮಗೆ ತಿಳಿಸಿದಿರಿ ಮಹಾರಾಜ. ಧನ್ಯವಾದ. ತಮ್ಮ ಕಥನ ಕೇಳಿ ನಾನು ಮಹೇಶನಿಗೆ ಈ ಸಲಹೆ ನೀಡುವೆ. ಅವನು ತನ್ನ ಸಂಪತ್ತಿನಿಂದ ಹೊಲ ಮತ್ತು ಗೋವು ಖರೀದಿಸಲಿ. ಮತ್ತೊಂದು ವಿಷಯ, ನಿಮ್ಮಗಳ ಮಧ್ಯೆ ಸಂಪತ್ತಿನ ಭಾಗವಾಗಿದೆ, ಸೋದರತ್ವದಲ್ಲ. ಸೋದರತ್ವದಿಂದ ನಿಮ್ಗೆಲ್ಲ ಹೆಚ್ಚಿನ ಉನ್ನತಿ ಪ್ರಾಪ್ತವಾಗಲಿ. ನನ್ನನ್ನು ಅಜ್ಞಾನತೆಗಾಗಿ ತಮ್ಮಲ್ಲಿ ಕ್ಷಮೆ ಕೋರುವೆ ಮಹಾರಾಜ. ನಮಗೆ ನಮ್ಮ ತಂದೆಯವರ ಈ ಅನನ್ಯ ಪಾಲನೆ ಬಗ್ಗೆ ಜ್ಞಾನೋದಯವಾಗಿದೆ ಹಾಗೂ ನಿಮ್ಮ ಮೂಲಕ ದೊರೆತ ಮಾರ್ಗದರ್ಶನ ನಮಗೆ ಸದಾ ಸರಿದಾರಿ ತೋರುತ್ತದೆ. ಹಾಗೂ ಪಂಡಿತ ರಾಮರ ಮೂಲಕ ಕಲಿತ ಸೋದರತ್ವದ ಪಾಠ ನಮ್ಮ ಜೀವನ ಸುಖಮಯವಾಗಿಸುತ್ತದೆ. ಅದರಿಂದ ನಾವು ಪಂಡಿತ ರಾಮರಿಗೆ ಹಾಗೂ ತಮಗೆ ಧನ್ಯವಾದ ತಿಳಿಸುತ್ತೇನೆ. ಪ್ರಣಾಮಗಳು ಮಹಾರಾಜ. ಅದ್ಭುತ ಪಂಡಿತ ರಾಮಕೃಷ್ಣ ಮಹಾರಾಜ, ನಿಮ್ಮ ಬುದ್ಧಿವಂತಿಕೆ ಅದ್ವಿತೀಯವಾಗಿದೆ. ಅದ್ಭುತ ಮಹಾರಾಜ. ಮಾತೆಯ ಕೃಪೆ ಸದಾ ನನ್ನ ಮೇಲಿದೆ. ಅವರ ಆಶೀರ್ವಾದ ಸದಾ ನನ್ನ ಜೊತೆ ಇರುತ್ತೆ. ನಿಮ್ಮ ಮಾತೆಯ ಮೇಲೆ ನಿಮಗಿರುವ ಶ್ರದ್ಧೆ ಅದ್ಭುತ. ಹೀಗಂತೂ ಅಲ್ಲ ತಾನೇ ಇಂದು ನಿಮಗೆ ಅಮ್ಮನ ಲಾಟಿಯ ಮೂಲಕ ಅಧಿಕ ಪ್ರಸಾದವೇನಾದ್ರೂ ಸಿಕ್ಕಿತೆ? ಈಗೇನು ಹೇಳಿ ಮಹಾರಾಜ, ಅಮ್ಮನ ಲಾಟಿ ಅಂತೂ ವಿಜಯನಗರದಲ್ಲಿ ಪ್ರಸಿದ್ಧವಾಗಿಬಿಟ್ಟಿದೆ ಅಲ್ವೇ ಗುರುವರ್ಯ? ಅವರು ನಿಮ್ಮಮ್ಮ ಲಾಟಿ ನಿಮ್ಮಮ್ಮಂದು, ನಮಗೂ ಅದಕ್ಕೂ ಏನ್ ಸಂಬಂಧ? ಉಚಿತವಿದೆ ಮಹಾರಾಜ. ಅಮ್ಮನ ಮೇಲಂತೂ ಶ್ರದ್ಧೆ ಇದ್ದೇ ಇದೆ. ಆದರೆ ನಾನು ಮಾತೆ ಕಾಳಿಯ ಬಗ್ಗೆ ಹೇಳ್ತಿದ್ದೆ. ಎಷ್ಟು ಪ್ರೇಮ ಹಾಗೂ ಸ್ನೇಹ ನಮ್ಮಮ್ಮನಿಗಿದೆಯೋ ಅದಕ್ಕಿಂತ ಅಧಿಕ ಮಾತೆ ಕಾಳಿಗೆ ನನ್ನ ಮೇಲಿದೆ. ನಾನು ಏನೇನು ಮಾತಾಡ್ತಿದ್ದೀನೋ ಅದೆಲ್ಲ ಮಾತೆ ಕಾಳಿಯ ವಾಣಿಯೇ. ಅವಳೇ ನನ್ನಿಂದ ಮಾತಾಡಿಸ್ತಾಳೆ. ಅನ್ಯಥಾ ನನ್ನಲ್ಲಷ್ಟು ಸಾಮರ್ಥ್ಯ ಎಲ್ಲಿದೆ? ಪಂಡಿತ ರಾಮಕೃಷ್ಣ, ಸಮಸ್ತ ವಿಜಯನಗರ ರಾಜ್ಯದಲ್ಲಿ ನೀವು ಅತ್ಯಂತ ಭಾಗ್ಯಶಾಲಿ ವ್ಯಕ್ತಿ. ಯಾಕೆಂದರೆ ನಮ್ಮೆಲ್ಲರಿಗೂ ಕೇವಲ ಒಬ್ಬರೇ ಅಮ್ಮ. ಆದರೆ ನಿಮ್ಮ ಬಳಿ ಇಬ್ಬಿಬ್ಬರು ಅಮ್ಮಂದಿರು. ನಿಮ್ಮ ಬಳಿ ಇಬ್ಬರು ಅಮ್ಮಂದಿರ ಪ್ರೀತಿ, ಇಬ್ಬರು ಅಮ್ಮಂದಿರ ಆಶೀರ್ವಾದ, ಇಬ್ಬರು ಅಮ್ಮಂದಿರ ಮಮತೆ. ಭಾಗ್ಯಶಾಲಿಗಳು ನೀವು.
ಇಬ್ಬರು ಅಮ್ಮಂದಿರು. ಇಬ್ಬಿಬ್ರು ಅಮ್ಮ. ಇಬ್ಬರು ತಾಯಿ ಇಬ್ಬರು ತಾಯಿ ಇಬ್ಬರು ತಾಯಿ ಇಬ್ಬರು ತಾಯಿ ಇಬ್ಬರು ತಾಯಿ ಇಬ್ಬರು ತಾಯಿ ಇಬ್ಬರು ತಾಯಿ. ಗುರುಜಿ, ಈಗ ನಮ್ಮ ಪ್ರಶ್ನೆಗೆ ಉತ್ತರ ಸಿಕ್ಬಿಡ್ತು. ಇಬ್ಬರು ತಾಯಿ. ಗುರುವರ್ಯ, ಇಬ್ಬರು ಅಮ್ಮಂದಿರ ವ್ಯಕ್ತಿ ನಾನೇ. ಅರೆ ವಾ, ನನಗಿಬ್ಬರು ಅಮ್ಮಂದಿರಿದ್ದಾರೆ. ನಾನು ಯಾವತ್ತೂ ಇದನ್ನು ಯೋಚಿಸೇ ಇರಲಿಲ್ಲ. ಶಾಂತಿ, ಶಾಂತಿ. ಯಾರಾದರೂ ತಿಳಿಸುವಿರಾ ನಮಗಿಲ್ಲೇನಾಗುತ್ತಿದೆ ಎಂದು? ಮಹಾರಾಜ, ನಾನು ಹೇಳ್ತೀನಿ. ಆಗ್ಲೇ ಸಭೆ ಆರಂಭಕ್ಕೂ ಮುನ್ನ ಗುರುವರ್ಯ ನನ್ನ ಬಳಿ ಬಂದು ಕೇಳಿದ್ರು, ವಿಜಯನಗರದಲ್ಲಿ ಇಬ್ರು ತಾಯಿ ಅಂದ್ರೆ ಇರೋ ವ್ಯಕ್ತಿ ಯಾರಿದ್ದಾರೆ ಅಂತ. ಆದ್ರೆ ಗುರುವರ್ಯ, ನೀವ್ ಈ ಪ್ರಶ್ನೆ ಕೇಳಿದಾದ್ರು ಯಾಕೆ? ಅದೇನೆಂದ್ರೆ ಮಹಾರಾಜ, ಅದು ಅಂತಹದ್ದೇನೂ ಇಲ್ಲ ಮಹಾರಾಜ. ನಾವು ಕೇವಲ ಪಂಡಿತ ರಾಮಕೃಷ್ಣರನ್ನು ಪರೀಕ್ಷೆ ಮಾಡ್ತೀವಿ ಮಹಾರಾಜ. ಅನ್ಯಥಾ ನಮಗೆ ಮೊದಲಿಂದಲೇ ಗೊತ್ತಿದೆ ಪಂಡಿತ ರಾಮಕೃಷ್ಣರಿಗೆ ಇಬ್ಬಿಬ್ರು ಅಮ್ಮ ಅಂತ. ಮಣಿ, ಕೇವಲ ಇಂಥ ಕಪಟದಲ್ಲಿ ಮಾತ್ರ ನಮ್ಮ ಮುದಿಯ ನಿಪುಣ. ಏನು ಅರ್ಥ ಆಗ್ಲಿಲ್ಲ. ಸುಳ್ಳಿನ ಬಟ್ಟೆಯಲ್ಲಿ ಸುತ್ತಿ ಮಾತನ್ನ ಜಿಲೇಬಿ ರೀತಿ ಸುತ್ತೋದ್ರಲ್ಲಿ. ಸತ್ಯ ಹೇಳ್ದೆ, ಅದ್ರಲ್ಲಂತೂ ನಿಪುಣ ಇವರು. ಇದರ ಅರ್ಥ ಇದು, ಯಾರೋ ಆಗ್ರಾದ ಮೊಘಲನೊಬ್ಬ ಬಾಬರನ ದರ್ಬಾರಿನಿಂದ ಪಂಡಿತ ರಾಮಕೃಷ್ಣನನ್ನು ಹುಡುಕುತ್ತಾ ವಿಜಯನಗರಕ್ಕೆ ಬಂದಿದ್ದಾನೆ. ಏನೋ ಆಳವಾದ ರಹಸ್ಯವಿದೆ. ಜಾಪನ, ನನ್ನಿಂದ ತಪ್ಪಾಗಾಯ್ತು, ಕ್ಷಮಿಸಿ ಬಿಡಿ ಹುಜೂರ್. ಜಾಪನ, ನನಗೆ ಕ್ಷಮಿಸ್ಬಿಡಿ. ಈ ರೀತಿ ಇನ್ನೊಮ್ಮೆ ಯಾವತ್ತೂ ಮಾಡಲ್ಲ. ಕಳೆದ 2 ದಿನದಿಂದ ನಿದ್ದೆ ಮಾಡ್ದೆ. ಈ ಕೋಣೆ ಸ್ವಚ್ಛ ಮಾಡೋ ಕೆಲಸದಲ್ಲಿ ತೊಡಗಿದ್ದೀನಿ. ನನಗ್ ಗೊತ್ತೇ ಆಗ್ಲಿಲ್ಲ ಯಾವಾಗ ಸುಸ್ತಾಗಿ ಕೆಳಗ್ ಬಿದ್ದೆ ಅಂತ. ನನಗ್ ನಿದ್ದೆ ಬಂದ್ಬಿಡ್ತು. ಈ ರೀತಿ ತಪ್ಪು ನಾನು ಇನ್ಯಾವತ್ತೂ ಮಾಡಲ್ಲ ಜಾಪಾನ, ನನಗ್ ಕ್ಷಮಿಸ್ಬಿಡಿ. ಏ ಕಾದಿಮ್, ನಿನ್ಗಿಷ್ಟೊಂದು ಧೈರ್ಯನಾ? ಶೇನ್ಶಾ ಕೋಣೆಯಲ್ಲಿ ಮಲಗುವಷ್ಟು? ಸಿಪಾಯಿಗಳೇ, ಹಿಡ್ಕೊಳ್ಳಿ ಇವನ್ನ. ಇದೇ ಕ್ಷಣವೇ ಇವನನ್ನು ಆನೆಯ ಕಾಲುಗಳಿಂದ ತುಳಿಸಿಬಿಡಿ ಇವನನ್ನು. ನನಗ್ ಸಣ್ಣ ಸಣ್ಣ ಮಕ್ಕಳಿದ್ದಾರೆ, ಕರುಣೆ ತೋರಿಸಿ ಹುಜೂರ್. ನನ್ನನ್ನ ಆನೆ ಕಾಲಿಂದ ತುಳಿಸ್ಬೇಡಿ. ವಜೀರ್ ಮಲಿಕ್, ಹೇಳಿ ಶೇನ್ಶಾ. ಈಗ ಇವನನ್ನು ಆನೆ ಕಾಲಿಂದ ತುಳಿಸೋದು ಬೇಡ. ಜಾಪನ, ನಿಮ್ಮ ಈ ಕರುಣೆಗೆ ನಾನು ತುಂಬಾ ತುಂಬಾ ಶುಕ್ರ್ ಗುಜಾರ್ ಇರ್ತೇನೆ ನಿಮಗೆ. ಕ್ಷಮಿಸ್ಬಿಡಿ ಚಾಚಾ ಜಾನ್, ನಾವು ಅಸಹಾಯಕರು. ಈ ಬಾಬಾರಿಂದು ನಿಮ್ಮನ್ನು ಕ್ಷಮಿಸಿ ಬಿಟ್ಟರೆ ನೀವು ಮನೆಗೆ ಹೋದಾಗ ನಿಮ್ಮ ಮನೆಯವರು ಅಂದ್ಕೊಳ್ತಾರೆ ಬಾಬರ್ ಕರುಣಾಳು ಆಗಿದ್ದಾನೆ ಅಂತ. ಮತ್ತೆ ಈ ವಿಷಯವನ್ನು ನಿಮ್ಮನೆಯವರು ಹೊರಗಡೆ ಹೇಳುತ್ತಾರೆ. ಅದನ್ನ ನಾವು ಬಯಸಲ್ಲ. ಬಾಬರ್ನ ತಲೆ ಮೇಲೆ ಕಿರೀಟ ಎಲ್ಲಿಯವರೆಗೂ ಇರುತ್ತೆ ಅಂದ್ರೆ ಅವನ ಬಗ್ಗೆ ಭಯ ಇರೋವರೆಗೂ. ನೀವು 20 ವರ್ಷ ನಮ್ಮ ಸೇವೆ ಮಾಡಿದ್ದೀರಾ, ನಿಮಗೆ ಇಷ್ಟು ಮಾಡಿಲ್ಲ ಅಂದ್ರೆ ಹೇಗೆ? ವಜೀರ್ ಮಲಿಕ್, ಹೇಳಿ ಶೇನ್ಶಾ. ಚಾಚಾ ಜಾನ್ಗೆ ಆನೆಯ ಕಾಲಿಂದ ಯಾವ ಕಾರಣಕ್ಕೂ ತುಳಿಸಬೇಡಿ. ಬದಲಿಗೆ ಇವರನ್ನ ಸಣ್ಣ ಸಣ್ಣ ತುಂಡು ಮಾಡಿ ಆ ಕಾಡು ಪ್ರಾಣಿಗಳಿಗೆ ತಿನ್ನಿಸಿಬಿಡಿ. ಆ ಕಾಡು ಪ್ರಾಣಿಗಳ ಹೊಟ್ಟೆ ತುಂಬಿದ್ದರೆ ಆಶೀರ್ವಾದ ಸಿಗುತ್ತೆ. ಕರ್ಕೊಂಡೋಗಿ. ಬೇಡ ಜಾಪನ, ನನ್ನ ಕ್ಷಮಿಸ್ಬಿಡಿ ಜಾಪನ. ನಾವು ಕಂಡು ಹಿಡಿಯಲೇಬೇಕು ಯಾರದು ಆಗ್ರಾದಿಂದ ಪಂಡಿತ ರಾಮಕೃಷ್ಣನ ಹುಡ್ಕೋಕ್ ಬಂದಿರೋದು ಅಂತ. ಇದೆಂತ ರಹಸ್ಯ? ಯಾವ ಷಡ್ಯಂತ್ರ? ಅವನು ಗುಪ್ತಚರನೋ ಅಥವಾ ಸಂದೇಶವಾಹಕನೋ? ಆದ್ರೆ ನಮ್ಗೆ ತಿಳಿಯೋದು ಪಂಡಿತ ರಾಮಕೃಷ್ಣನ ವ್ಯಕ್ತಿಯನ್ನ ಆದಷ್ಟು ಬೇಗ ನಾವು ಭೇಟಿ ಮಾಡಿದಾಗ, ಅವನ ಭೇಟಿ ಆದ ಕೂಡಲೇ ನಾವು ಸಮಸ್ತ ಮಾಹಿತಿ ಮಹಾರಾಜರಿಗೆ ಕೊಡ್ತೇವೆ. ಆಗ ರಾಮಕೃಷ್ಣನಿಗೆ ಸಿಗುತ್ತೆ ದಂಡನೆ. ಆಗ ನಮ್ಮ ದಾರಿಯ ಮುಳ್ಳು ಶಾಶ್ವತವಾಗಿ ಮಾಯವಾಗುತ್ತೆ. ನನ್ನ ಮೊದಲ ತಂತ್ರ ಕೆಲಸ ಮಾಡಿದೆ. ಇವರಿಗೆಲ್ಲ ಪಂಡಿತ ರಾಮಕೃಷ್ಣನ ಮೇಲೆ ಅನುಮಾನ ಬಂದಿದೆ. ಹಾಗೂ ಈಗ ಆರಂಭ ಆಗುತ್ತೆ ನನ್ನ 2ನೆಯ ತಂತ್ರ.
ಆದಾಬ್ ಹುಜೂರ್. ನಮಸ್ಕಾರ ನಮಸ್ಕಾರ. ನಮಸ್ಕಾರ. ಸಿಕ್ಬಿಟ್ರ ನೀವು? ನಿಮ್ಮ ಪ್ರಶ್ನೆ ಹಾಗೆ ಉಳ್ಕೊಂಡಿತ್ತಲ್ಲ, ಇಬ್ರಮ್ಮಂದಿರ್ದು. ನಿಮ್ಗಂತೂ ಗೊತ್ತೇ ಇದೆ, ಧಣಿಮಣಿ ವಿಜಯನಗರದಲ್ಲಿ ಯಾವುದೇ ವ್ಯಕ್ತಿಯ ಯಾವುದೇ ಕಾರ್ಯನೂ ಎಂದೂ ಅರ್ಧಕ್ಕೆ ನಿಲ್ಸಲ್ಲ. ಅದು ಅಲ್ಲದೆ ನೀವು ಪರದೇಶಿಗಳು ಅಷ್ಟೇ ಅಲ್ಲ, ನಮ್ಮ ಅತಿಥಿ ನೀವು. ಅತಿಥಿ ದೇವೋಭವ. ನಿಮ್ಮ ಕಾರ್ಯನ ನಾವು ಹೇಗ್ ಮಾಡದೆ ಇರೋಕ್ ಸಾಧ್ಯ ಹೇಳಿ? ನಿಮ್ಮ ಆ ಪ್ರಶ್ನೆಗೆ ನಾವು ಕೊನೆಗೂ ಉತ್ತರವನ್ನ ಹುಡುಕ್ಬಿಟ್ವಿ. ನಿಮಗ್ ಗೊತ್ತಾ, ಆ ಇಬ್ಬರು ಅಮ್ಮಂದಿರ ಮಗ ಬೇರೆ ಯಾರು ಅಲ್ಲ, ಪಂಡಿತ ರಾಮಕೃಷ್ಣರೇ. ಅವರ ನಿವಾಸ ಅಲ್ಲಿ ಆ ತಿರುವಿನಲ್ಲಿ. ಸರಿ ಸರಿ ಸರಿ, ನಿಮ್ಮಿಬ್ಬರಿಗೂ ಬೇಹದ್ ಶುಕ್ರಿಯಾ. ನಮಸ್ಕಾರ. ಮಣಿ ನೋಡ್, ನಮ್ ಗುರುಜಿ ನಮ್ನ ಬಿಟ್ಟು ಹೇಗ್ ಓಡ್ತಿದ್ದಾರೆ. ಹಿಡಿಯೋಣ ಬಾ. ಏ ಮೂರ್ಖರೇ, ನನಗೆ ತುಂಬಾ ಚೆನ್ನಾಗಿ ಗೊತ್ತಿದೆ ಆ ಇಬ್ಬರು ಅಮ್ಮಂದಿರ ಮಗ ಪಂಡಿತ ರಾಮಕೃಷ್ಣನೇ ಅಂತ. ನಾನ್ ನಿಮ್ಮಿಬ್ಬರ ಮೂಲಕನೇ ಅವನನ್ನ ಸಿಕ್ಕಾಕ್ಸೋಕೊಂತಾನೆ ವಿಜಯನಗರಕ್ಕೆ ಬಂದಿರೋದು. ನಿಲ್ಲಿ ಗುರುಜಿ, ನಿಲ್ಲಿ ಗುರುಜಿ, ನಿಲ್ಲಿ. ಹೀಗ್ಲಾಗ ಮಿಲ್ದಿರೋ ಕುದುರೆ ತರ ಓಡ್ತಿದ್ರಲ್ಲ ಗುರುಜಿ, ಹೀಗೆ ನೀವು ಓಡ್ತಿದ್ರೆ ನೇರ ಆಗ್ರಾಕ್ ತಲುಪಿಡ್ತೀರಾ. ಅಯ್ಯೋ ಮೂರ್ಖರೇ, ನಾವೇನು ಆಗ್ರಾಗ್ ಹೋಗ್ತಿಲ್ಲ, ಆ ಆಗ್ರಾದವನನ್ನು ಹುಡುಕ್ತಿದ್ದೀವಿ. ನೀವು ಹುಡ್ಕೋದೇನ್ ಬಂತು ಗುರುಜಿ? ಆ ಪರದೇಶಿ ಇಷ್ಟೊತ್ತು ಇಲ್ಲೇ ಇದ್ದ. ಹೌದಾ? ಎಲ್ಲಿ? ಗುರುಜಿ, ನೀವು ವೇಗವಾಗಿ ಓಡ್ತಾ ಗಾಳಿ ಜೊತೆ ಮಾತಾಡ್ತಿದ್ರಲ್ಲ, ಆಗ ನಾವು ಆ ಪರದೇಶಿ ಜೊತೆ ಅಲ್ಲೇ ನಿಂತ್ಕೊಂಡು ಮಾತಾಡ್ತಿದ್ವಿ. ಮೂರ್ಖರೇ, ನಮಗೆ ಯಾಕೆ ಹೇಳಲಿಲ್ಲ? ಎಲ್ಲಿ ಹೋದ ಅವನು? ಗುರುಜಿ ಇಷ್ಟೊತ್ತಿಗೆ ತಲುಪಿರ್ತಾನೆ. ಎಲ್ಲಿ ತಲುಪಿರ್ತಾನೆ? ಗುರುಜಿ, ನಾವು ಅವನಿಗೆ ಹೇಳ್ಬಿಟ್ವಿ, ಆ ಇಬ್ಬರು ಅಮ್ಮಂದಿರ ಮಗ ಬೇರೆ ಯಾರು ಅಲ್ಲ, ಪಂಡಿತ ರಾಮಕೃಷ್ಣ ಅಂತ. ಈಗಾಗ್ಲೇ ಅವನು ಅವರ ಮನೆ ತಲುಪಿರ್ತಾನೆ. ಅರೆ ಮೂರ್ಖರೇ, ಈಗ ಬೇಗ ಇಲ್ಲಿಂದ ಹೊರಡಿ, ಅವನ್ನ ಹಿಂಬಾಲಿಸೋಣ. ಎಲ್ಲಿ ಹೋದ್ರು ಈ 3 ಜನ? ನಾನೇನ್ ಮಾಡಕ್ ಹೊರಟಿದ್ದೀನೋ ಅದನ್ನ ಈ 3 ಜನ ನೋಡೋದು ತುಂಬಾನೇ ಮುಖ್ಯ. ಅಲೆ ಅಮ್ಮ, ಈಗ ಮಲಗು. ನಾನು ಮಾಲಾಜ್ಲ ಶ್ರೀಕೃಷ್ಣ ದೇವಾಲಯಕ್ಕೆ ಹೇಳಿದ್ದೀನಿ, ನಮ್ಮನೆ ಲದ್ದು ಸುಲಕ್ಷತೆ ಮಾಲಕ್ಕೆ. ನಿನ್ನ ನಿಶ್ಚಿತದಿಂದ ಮಲಗು. ನಮ್ಮ ಸೈನಿಕರು ಕಾವು ಕಾಲದಲ್ಲೆಲ್ಲ ಚಿಂತೆ ಮಾಡಬೇಡ. ನಿನ್ನ ಎಲ್ಲ ಲದ್ದುನ ಸುರಕ್ಷಿತವಾಗಿ ನೋಡ್ಕೋತಾಳೆ. ಅಲೆ ಅಮ್ಮ, ಈಗ ಮಲಗು. ಅಲೆ ಅಮ್ಮ, ನೀನ್ ದಯವಿಟ್ಟು ಲಾಠಿ ತಿಲಕ್ಸ್ಬೇಡ. ನೀನ್ ಲಾಠಿ ತಿಲಕ್ಸಿದ್ಲೆ ಅಂದ್ಲೆ ನಮ್ಮೆಲ್ಲ ಸೈನಿಕರು ಗಾಯ ಆಗ್ತಲೆ. ಆಗ ಕಾವಲು ಯಾರು ಕಾಯ್ತಲೆ? ಇವಳು ಯಾಕೆ ಹೀಗೆ ಮಾಡ್ತಿದ್ದಾಳೆ? ನಾನು ಹುಷಾರಾಗಿ ನನ್ನ ಕೆಲಸನ ಬೇಗ ಮುಗಿಸ್ಬೇಕು. ಯಾಕೆ ನಿಂತ್ಬಿಟ್ರು ಗುರುಜಿ? ಮುಂದೆ ಹೋಗಿ ಗುರುಜಿ. ಅರೆ ಮುಂದೆ ಹೋಗಿ. ತಡಿ, ಇಲ್ಲಿಂದ ಬೇಡ. ಯಾಕೆ ಗುರುಜಿ, ಇಷ್ಟ ರಾತ್ರಿಲಿ ಯಾವ ಬೆಕ್ಕು ಅಡ್ಡ ಬಂತು? ಬೆಕ್ಕಿಗೆ ಯಾವ ಲೆಕ್ಕ? ನಾವಂತೂ ಹುಲಿಯ ಎದುರುಗಡೆನೆ ಮುಂದೆ ಹೋಗ್ತೀವಿ. ಆದ್ರೆ ಈ ಅಮ್ಮ ಹಾಗೂ ಇವಳ ಲಾಠಿ ಅದರ ಮುಂದೆ ಹೋಗೋದು ಅಪಾಯಕಾರಿ ಆಗಬಹುದು. ಅದಕ್ಕೆ ನಾವು ಆ ಕಡೆಯಿಂದ ಹೋಗ್ತೀವಿ. ನೀವು ನಮ್ಮ ಹಿಂದೇನೆ ಬನ್ನಿ. ಆಯ್ತು ಗುರುಜಿ. ನಿಧಾನ ಬನ್ನಿ.
ಈ ಪಂಡಿತ ರಾಮಕೃಷ್ಣ ಆಗುತ್ತಾನೆ ನಮ್ಮ ಬಲಿಪಶು. ಹುಜೂರ್ ಪಂಡಿತ ರಾಮಕೃಷ್ಣ, ಬಾಚಾ ಸಲಾಮತ್ ಅವರು ನಿಮಗಾಗಿ ಒಂದು ರಹಸ್ಯ ಸಂದೇಶ ಕಳಿಸಿದ್ದಾರೆ. ಸ್ವಲ್ಪ ಧ್ಯಾನವಿಟ್ಟು ಕೇಳಿ. ಇವತ್ತಿನಿಂದ ಸರಿಯಾಗಿ 20 ದಿನದ ನಂತರ, ಯಾವಾಗ ಅಕ್ರಬ್ದ ದಿನ ಅಂದ್ರೆ ಆ ಅಮಾವಾಸ್ಯೆಯ ರಾತ್ರಿ ಎಂದು, ಅವತ್ತು ಶಹನ್ಶಾಹಿ ಹಿಂದೂಸ್ತಾನ್ ಅವರು ತಮ್ಮ ಮೊಘಲ ಸೇನೆಯೊಂದಿಗೆ ವಿಜಯನಗರದ ಮೇಲೆ ದಾಳಿ ಮಾಡುತ್ತಾರೆ. ಹಾಗೂ ನೀವು ಆ ಕತ್ತಲೆ ರಾತ್ರಿಯ ಲಾಭ ಪಡೆದುಕೊಂಡು ವಿಜಯನಗರದ ಸರಹದ್ದಿನ ದಕ್ಷಿಣ ದ್ವಾರವನ್ನು ತೆಗೆದು ಮೊಘಲ್ ಸೇನೆಯನ್ನು ಒಳಗಡೆ ಹೋಗಲು ಸಹಾಯ ಮಾಡಬೇಕು. ಅರ್ಥ ಆಯ್ತಲ್ವಾ? ಬಾದಶಾ ಸಲಾಮತ್ ಅವರು ಇದನ್ನು ಹೇಳಿದ್ದಾರೆ. ಯಾವ ರೀತಿ ನೀವು ಇಲ್ಲಿಯವರೆಗೂ ಮೊಘಲರ ನಾವು ನೀಡಿರುವ ಎಲ್ಲ ಕೆಲಸವನ್ನು ಸರಿಯಾಗಿ ಮಾಡಿದ್ದೀರೋ, ಅದೇ ರೀತಿ ಈ ಕೆಲಸವನ್ನು ನೀವು ತುಂಬಾ ಚೆನ್ನಾಗಿ ಮಾಡಲೇಬೇಕು. ಬಾದಶಾ ಸಲಾಮತ್ ಅವರು ನಿಮ್ಮಿಂದ ತುಂಬಾ ಖುಷಿಯಾಗಿದ್ದಾರೆ. ಅವ್ರು ಘೋಷಣೆ ಕೂಡ ಮಾಡಿದ್ದಾರೆ. ಒಂದು ಕಡೆ ಮಹಾರಾಜ ಕೃಷ್ಣದೇವರಾಯನ ರುಂಡ ತುಂಡವಾಗುತ್ತದೆ, ಮತ್ತೊಂದು ಕಡೆ ನೀವು ಮಹಾರಾಜ ಪಂಡಿತ ರಾಮಕೃಷ್ಣ ಆಗ್ತೀರಾ. ನಿಮ್ಮ ಪಟ್ಟಾಭಿಷೇಕನೂ ಆಗುತ್ತೆ. ಹೇ ಭಗವಂತ, ಇನ್ನು 20 ದಿನ ಅಷ್ಟೇ. ಅಮಾವಾಸ್ಯೆಯ ಕಡುಗತ್ತಲಿನ ರಾತ್ರಿ, ವಿಜಯನಗರ ಸರಹದ್ದಿನ ದಕ್ಷಿಣ ದ್ವಾರ. ಆಮೇಲೆ ನೀವಾಗ್ತೀರಾ ಮಹಾರಾಜ ಪಂಡಿತ ರಾಮಕೃಷ್ಣ. ಓಹೋ, ಇದು ಪಂಡಿತ ರಾಮಕೃಷ್ಣನ ಅಸಲಿ ಮುಖ. ಮೊಘಲರ ಜೊತೆ ಸೇರಿ ಷಡ್ಯಂತ್ರ ರಚಿಸಿದ್ದಾನೆ. ಮಹಾರಾಜನಾಗುವ ಕನಸು ಕಾಣ್ತಿದ್ದಾನೆ. ಶಿವ 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 ಶಿವ, ಅನರ್ಥ, ಘೋರ ಅನರ್ಥ. ಕೇಳಿದ್ರೆ ಗುರುಜಿ, ನೀವು ಈ ಜಫೂರ್ ಮಹೋದಯ ಪಂಡಿತ ರಾಮಕೃಷ್ಣನ ಜೊತೆ ಸೇರಿ ಯಾವುದೋ ಅತ್ಯಂತ ವಿಧ್ವಂಸಕಾರಿ ಮಾಹಿತಿಯ ವಿನಿಮಯ ಮಾಡ್ಕೊಳ್ತಿದ್ದಾನೆ. ಗುರುಜಿ, ಕಿವಿಗೊಟ್ಟು ಧ್ಯಾನದಿಂದ ಪ್ರತಿ ಶಬ್ದವನ್ನು ಕೇಳಿ ಗುರುಜಿ. ಈ ಮಾತಿನ ಅರ್ಥ ನಿಮ್ಗೆ ನಾವು ಆಮೇಲೆ ತಿಳಿಸ್ತೀವಿ. ನಾವಿದೀವಿ ತಾನೆ? ಏನಾಯ್ತು? ಅಯ್ಯೋ, ಓಡ್ ಹೋದ, ಓಡ್ತಿದ್ದಾನೆ. ಹಿಡೀರಿ ಅವನ್ನ, ತಪ್ಸ್ಕೋಬಾರ್ದು. ಮಣಿ, ನನ್ಗನ್ನಿಸ್ತಿದ್ದೆ ಅವನು ಓಡೋಗ್ಬಿಟ್ಟಿದ್ದಾನೆ. ಅರೇ, ಕಾಣಿಸ್ತಾ ಇಲ್ಲ ಅಂದ್ರೆ ಓಡೋಗಿರ್ತಾನೆ. ಮಣಿ ಗುರುಜಿ ಸರಿಯಾಗಿ ಹೇಳ್ತಿದ್ರು. ಇವನು ವಾಸ್ತವದಲ್ಲಿ ಬಹಳ ದೊಡ್ಡ ಷಡ್ಯಂತ್ರ ರಚಿಸಿದ್ದಾನೆ. ನಡಿ ನಡಿ, ಒಳಗೋಗಿ ನೋಡೋಣ ಮುದಿನ ಕತೆ ಏನಾಗಿದೆ ಅಂತ. ಜೀವಂತವಾಗಿದ್ದಾನೋ ಇಲ್ವೋ ಅಂತ. ಬಾ 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 ಬಾ. ಅರೆ ಗುರುವರ್ಯ, ನೀವ್ ಇಷ್ಟ ರಾತ್ರಿ ನನ್ ಕೊಠಡಿ ಮುಂದೆ ಏನ್ ಮಾಡ್ತಿದ್ದೀರಾ? ಓ, ಹೇಗ್ ಬಿದ್ರಿ ನೀವು? ಇರಿ. ಕೈ ಹಾಕ್ಬೇಡ ನಮ್ಮ ಮೇಲೆ, ಕೈ ಹಾಕಬೇಡ. ಏನಾಯ್ತು ಗುರುವರ್ಯ, ಹೀಗ್ಯಾಕ್ ಕೇಳ್ತಿದ್ದೀರಾ? ಯಾವ ಕೈ ಶತ್ರುವನ್ನ ಮುಟ್ಟಿದ್ಯೋ ಆ ಕೈ ನಮ್ಮನ್ನ ಮುಟ್ಟಬಾರದು. ದೂರ ಸರೆ ಸರೆ. ಎಲ್ಲ ಕೇಳಿಸ್ಕೊಂಡ್ವಿ ನಾವು. ನೀನವನ ಜೊತೆ ಗುಪ್ತ ಸೂಚನೆ ವಿನಿಮಯ ಮಾಡ್ಕೊಳ್ತಿದ್ದೆ. ರಾಜದ್ರೋಹಿ, ನಿನ್ನ ಅಂಕದ ಪರದೆ ಜಾರಿದೆ ಪಂಡಿತ ರಾಮಕೃಷ್ಣ. ಮಹಾರಾಜರ ಪೀಠದ ಮೇಲೆ ಕೂರಲು ಬಯಸಿರುವೆಯಾ? ವಿಶ್ವಾಸಘಾತಕ. ನಾವೀಗ್ಲೇ ಹೋಗಿ ಮಹಾರಾಜರಿಗೆ ನಿನ್ನ ದ್ರೋಹದ ಬಗ್ಗೆ ಸೂಚನೆ ನೀಡ್ತೇವೆ. ನೆನಪಿರಲಿ ಪಂಡಿತ ರಾಮಕೃಷ್ಣ, ನಾವು ಬದುಕಿರುವವರೆಗೂ ನೀನಿನ್ನ ಅನಿಷ್ಟ ಕಾರ್ಯದಲ್ಲಿ ಅಣುವಷ್ಟು ಸಫಲನಾಗಲಾರೆ.